ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ನಾಡಿನ ತಾಯಂದಿರಿಗೆ ಅಕ್ಕ ತಂಗಿರಿಗೆ ಕೊಟ್ಟಂತ ಭರವಸೆ ಎಲ್ಲೋ ಒಂದು ಕಡೆ ಗೊತ್ತಾ ಎಲ್ಲೋ ಒಂದು ಹುಸಿ ಆಗ್ತಾ ಅಂತ ಹೇಳ್ಬೋದು. ಸರ್ಕಾರ ಮೇಲಿದ್ದಂಥ ಮಹಿಳೆಯರಿಗೆ ಗ್ಯಾರಂಟಿ ಎಲ್ಲೋ ಒಂದು ಕಡೆ ಗೊತ್ತಾ ಕಳ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಪಡಿತರ ಅಂದ್ರೆ ಪ್ರತಿ ತಿಂಗಳು ಏನು ಪಡಿತರ 5 ಕಿಲೋ ಅಕ್ಕಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ 3-4 ತಿಂಗಳಾಯ್ತು ಬರ್ತಾ ಇಲ್ಲ. ಮತ್ತೇನು ಈಗಾಗಲೇ ಭಾಗ್ಯಲಕ್ಷ್ಮಿ ಏನೇನು ಭಾಗ್ಯಲಕ್ಷ್ಮಿ ಅಂತ 2,000 ರೂಪಾಯಿ ಕೊಡ್ತಿದ್ರು, ಅದು ಕೂಡ ಬರ್ತಾ ಇಲ್ಲ. ಸಾಕಷ್ಟು ಪಡಿತರ ಆಹಾರ ಧಾನ್ಯ ತೊಗೊಳಕ್ಕೆ ನಮ್ಮ ಮಹಿಳೆಯರು ಬಂದಾರ ನೋಡ್ಬೋದು. ನೀವು ಆ ಅಂಗಡಿಯಲ್ಲಿ ನಾವಿದ್ದೀವಿ, ಸಾಕಷ್ಟು ಜನ ತಾಯಂದಿರು ಏನದಂದ್ರೆ ಪಡಿತರ ಅಕ್ಕಿ ಒಯ್ಲಕ್ಕೆ ರಾಷನ್ ಒಯ್ಲಕ್ಕೆ ಬಂದಿದ್ದಾರೆ. ಆದ್ರೆ ನಿಜಕ್ಕೂ ಏನು ಸರ್ಕಾರ ಪಡಿತರ ಏನು ಈಗಾಗಲೇ ಅವ್ರಿಗೇನು ಹಣ ಕೊಡಬೇಕು 5 kg ಏನು ಪ್ರತಿ ತಿಂಗಳು ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಹಣ ಎಲ್ಲೋ ಒಂದು ಕಡೆ ಇವತ್ತು ಬರ್ತಾ ಇಲ್ಲ, ಕಳೆದ 4-5 ತಿಂಗಳಾಯಿತು. ಅದೇ ರೀತಿ ಈಗಾಗಲೇ ಏನು ಗೃಹ ಲಕ್ಷ್ಮಿ ಅಂತೇನೇನು ಒಂದು ಸ್ಕೀಮ್ ಮಾಡಿದ್ರು, 2,000 ರೂಪಾಯಿ ನಾವು ಮಹಿಳೆಯರಿಗೆ ಕೊಡ್ತೀವಿ ಅಂತೇಳಿ, ಅದು ಕೂಡ ಎಲ್ಲೋ ಒಂದು ಕಡೆ ಬರ್ತಾ ಇಲ್ಲ ಎಂಬುದು ಆರೋಪ ಮಹಿಳೆಯರನ್ನ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನೇರವಾಗಿ ತಾಯಂದಿರಿದ್ರೆ ಅವರಿಗೆ ಮಾತಾಡ್ಸೋಣ. ಪ್ರತಿ ತಿಂಗಳು ಏನು ರಾಷನ್ ತಗೊಳ್ಳೋ ಬಂದಿರ್ತಾವೆ, ಆ ರಾಷನ್ ದುಡ್ಡು ಬರ್ತಾ ಇದೆಯಾ ಅವರೇ? ಪ್ರತಿ ತಿಂಗಳು ದುಡ್ಡಂತೂ ಬರ್ತಾ ಇಲ್ಲ, ಆ ಗೃಹಲಕ್ಷ್ಮಿನೂ ಬರ್ತಾ ಇಲ್ಲ. ಯಾವಾಗಾದ್ರೂ ಇದೊಂದಿಷ್ಟು ರೇಷನ್ ಇದು ತೊಗೊಂಡು ಹೋಗ್ತೀವಿ, ಆಯ್ತಾ ಅಷ್ಟೇ. ಈಗ ಎಲೆಕ್ಷನ್ MP ಎಲೆಕ್ಷನ್ದಾಗೆಲ್ಲ ಓಟ್ ಹಾಕೊಂಡ್ರು, ನಾವು ಗ್ಯಾರಂಟಿ ಕೊಟ್ಟಿವಿ, 5 ಕೊಟ್ಟಿವಿ, ನಿಮಗೆ ಏನದಂದ್ರೆ ಬಸ್ ಫ್ರೀ ಮಾಡಿದ್ದೀವಿ, ರಾಷನ್ ದುಡ್ಡು ಕೊಡ್ತೀವಿ, 2,000 ಕೊಡ್ತೀವಿ ಅಂತ ಹೇಳಿದ್ರು. ಅದು 4-5 ತಿಂಗಳ ದುಡ್ಡು ಬಂದವೇನು? ಇಲ್ಲ, 6 ತಿಂಗಳಿಂದ ಬರ್ತಾ ಇಲ್ಲ, 2-3 ತಿಂಗಳ ಯಾಕೆ 6 ತಿಂಗಳಿಂದನೂ ಬರ್ತಾ ಇಲ್ಲ. ಇದು ಅಕ್ಕಿದ್ರ ದುಡ್ಡು ಬರ್ತಾ ಇಲ್ಲ ಅಷ್ಟೇ. ನಮ್ಗೆ ಏನು ಕೇಳ್ಬೇಕಂತ್ರಿ ಒಂದು ಸರ್ಕಾರ ನಮ್ಗೆ ಏನಿಲ್ಲ, ಮತ್ತು ಈ ಸರ್ಕಾರ ಹಿಂಗೆ ಯಾಕ ಅಂತೆ. ಗ್ಯಾರಂಟಿ ಕೊಟ್ಟ ಮೇಲೆ ಯಾಕೆ ಲಾಸ್? ನಮಗಂತೂ ಲಾಸ್ ಆಗ್ಯದ ಅಂತ ಹೇಳ್ತೀವಿ ಅಷ್ಟೇ, ಮತ್ತೊಂದು ಏನಿಲ್ಲ. ಸೊ ನಮಗಂತೂ ಲಾಸ್ ಆಗ್ಯದ, ಸರ್ಕಾರ ಮೇಲಿನ ಗ್ಯಾರಂಟಿ ನಾವು ಕಳ್ಕೊತಾ ಇದ್ದೀವಿ ಅಂತ ಹೇಳ್ತಾ ತಾಯಂದ್ರೆ ಹೇಳ್ತಾ ಇದ್ದಾರೆ. पैसे नहीं आ रहे सर, पहले आ रहे थे, बाद में रुक गए तो आने बंद हो गए पूरे. राशन के भी प्रॉपर नहीं आ रहे, ना गृहलक्ष्मी के भी प्रॉपर नहीं आ रहे पैसे, और राशन भी ऐसे प्रॉपर नहीं आ रहा. जो आना चाहिए था वो ऐसा प्रॉपर तो नहीं आ रहा राशन भी. अभी हम यही बोलना चाहते हैं, जो आप लोग ने हम लोग से प्रॉमिस किया वो कंप्लीट करो, और कुछ नहीं. ಇಲ್ಲ ಸರ್, ಬರ್ತಾ ಇಲ್ಲ. 6 ತಿಂಗಳಾಯ್ತು. ಈಗ ರೇಷನ್ ದುಡ್ಡು ಬೀಳ್ತಾ ಇಲ್ರಿ, ಗೃಹಲಕ್ಷ್ಮಿದು ದುಡ್ಡು ಬೀಳ್ತಾ ಇಲ್ಲ. 2 ತಿಂಗಳು ತೆಳಗೆ ಬಿದ್ದೀವಿ. ಸೊ ಇದು ತಾಯಂದ್ರ ಮಾತು ಅಂತ ಹೇಳ್ಬೋದು. पैसे तो आ रहे नहीं सर, 2,000 तो 7-8 महीने हुआ आ रहे नहीं हमारे. राशन के भी नहीं चाह रहे थे, गए महीने में आई. क्या बोलना चाहते गवर्नमेंट को? क्या बोलते हैं, जो प्रॉमिस करे वो पूरा करना. फिर MP इलेक्शन में वोट डाले और पहले भी सब ऐसा ऐसा बोल के बोले, फिर वोटा ले रहे डाल रहे क्या नहीं? वोटा ले रही लेकिन क्या कर रहे नहीं क्या भी. ಸೊ ಇದು ಮಹಿಳೆಯರ ಆಕ್ರೋಶ ಅಂತ ಇರ್ಬೋದು. ಓಟ್ ತಗೋತಾ ಇದ್ದಾರೆ, ನಮಗೇನಾದ್ರು MP ಎಲೆಕ್ಷನ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಪ್ರತಿ ಸರಿ ಭರವಸೆ ಕೊಡ್ತಾ ಇದ್ದಾರೆ. ಅದು ಟೋಟಲಿ ಇವತ್ತು ಭರವಸೆ ಹುಸಿ ಆಗ್ತಾ ಇದೆ. ಮತ್ತು ಆಕ್ರೋಶ ಮಹಿಳೆಯರ್ದಾಗ್ಯದ. ಏನು ಹೇಳ್ಬೇಕಂತಿರ್ತಾವೆ ಪುರುಷರಾಗಿ? ಮಹಿಳೆಯರಿಗೆ ರಾಷನ್ ದುಡ್ಡು ಬರ್ತಾ ಇಲ್ಲ, ತಿಂಗಳಿಗೆ 2,000 ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಏನು ದುಡ್ಡಂತೂ ಬರ್ತಾ ಇಲ್ಲ ರೀ, ರಾಷನ್ ದುಡ್ಡು ಪೂರಾ ಬಂದಾಗ್ಯದ. 2-3 ತಿಂಗಳಾಯ್ತು ರೀ ಬಂದಾಗ್ಯದ ರೀ. ಏನು ಸರ್ಕಾರ ಎಲ್ಲ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಗ್ಯಾರಂಟಿ ಮಾಡಿದ್ದೀವಿ ಕೊಡ್ತಾ ಇದ್ದೀವಿ ಅಂತೆಲ್ಲ ಸಾಧನೆ ಹೇಳ್ಕೊತಾರಲ್ಲ ಎಲ್ಲ ಮಿನಿಸ್ಟರ್ಸು, ಸರ್ಕಾರ ಎಲ್ಲ ಸಾಧನೆ ಬಿಡುಗಡೆ ಮಾಡತ್ತಾರ, ಅದ್ರ ದುಡ್ಡು ಬರ್ತಾ ಇವೆ ಅಂತ ಅವ್ರು ಹೇಳ್ತಾರೆ, ನೀವು ಬರ್ತಾ ಇಲ್ಲ ಅಂತ ಇದ್ರಿ. ಧೋಕಾ ಮಾಡ್ಯಾವ್ರಿ, ಆಶ್ವಾಸನ ಕೊಟ್ಟಾರ ಕರೆ ಬರಲ್ದಾಗ ಅಮೌಂಟ್. ಎಲ್ಲ ಸುಳ್ಳು ಅದ ರೀ. ಸೊ ಇದು ಆಕ್ರೋಶ ಅಂತ ಹೇಳ್ಬೋದು. ದುಡ್ಡು ಬರ್ತಾ ಇವೆ ಏನ್ರಿ? ಹೊಂಟಿಲ್ರಿ ಸರ್, ಒಟ್ಟು ಹೊಂಟಿಲ್ಲ ನೋಡ್ರಿ. ಬರ್ತಾ ಇಲ್ಲ, ಹೊಂಟಿಲ್ರಿ. ಏನು ಹೇಳ್ತೀರಿ ಸರ್ಕಾರ? ಏನು ಸುಳ್ಳೇ ಹೇಳ್ತಾರ್ರಿ, ಎಲ್ಲ ಬರ್ತಾವ ಅಂತಾರ, ಬರಲ್ದು ಏನಿಲ್ಲ. ಹೋಗೋದು ಬ್ಯಾಂಕಿಗೆ ಹೋಗೋದು ವಾಪಸ್ ಬರೋದು. ಮತ್ತೆ ಈಗ ಈ 6 ತಿಂಗಳು ಐತಿ. ಹಂಗೆ ಟೋಟಲಿ ಗ್ಯಾರಂಟಿ ಹೆಸರಲ್ಲಿ ನಾವು ದಿನ ಬೆಳಗಾದ್ರೆ ಬ್ಯಾಂಕು, ಇಂಟರ್ನೆಟ್ಟು ಓಡಾಡಿ ನಾವು ಪರೇಶಾನ್ ಆಗ್ತಾ ಇದ್ದೀವಿ. ರಾಷನ್ ಅಂಗಡಿಗೆ ಬರ್ತಾ ಇದ್ದೀವಿ, ಅವ್ರಿಗೆ ಕೂಡ ಕೇಳ್ತಾ ಇದ್ದೀವಿ. ಟೋಟಲಿ ದುಡ್ಡು ಮಾತ್ರ ಬರ್ತಾ ಇಲ್ಲ. ನೀವು ನುಡಿದಪ್ಲೆ ನಡಿಲೇಬೇಕು, ನೀವು ಕೊಟ್ಟಂಥ ಭರವಸೆ ಈಡೇರಲೇಬೇಕು. ನಾವು ನಿಮಗೆ ಬಂದು ಯಾವುದೇ ಒಂದು ಗ್ಯಾರಂಟಿ ಹಣ, ಯಾವುದೇ ಪಡಿತರ ಹಣ, ಯಾವುದೇ ಗೃಹಲಕ್ಷ್ಮಿ ಯಾವುದು ನಾವು ಕೇಳಿಲ್ಲ. ಟೋಟಲಿ ಅನ್ನೋದಂದ್ರೆ ನೀವು ಕೊಟ್ಟಿರಿ, ನೀವು ನುಡಿದಪ್ಲೆ ನಡೀರಿ ಎಂಬುದು ಬೇಡಿಕೆ, ಒತ್ತಾಯ ಗಡಿ ಜಿಲ್ಲೆ ಬೀದರ್ನ ತಾಯಂದಿರದಾಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ನಾಡಿನ ತಾಯಂದಿರಿಗೆ ಅಕ್ಕ ತಂಗಿರಿಗೆ ಕೊಟ್ಟಂತ ಭರವಸೆ ಎಲ್ಲೋ ಒಂದು ಕಡೆ ಗೊತ್ತಾ ಎಲ್ಲೋ ಒಂದು ಹುಸಿ ಆಗ್ತಾ ಅಂತ ಹೇಳ್ಬೋದು. ಸರ್ಕಾರ ಮೇಲಿದ್ದಂಥ ಮಹಿಳೆಯರಿಗೆ ಗ್ಯಾರಂಟಿ ಎಲ್ಲೋ ಒಂದು ಕಡೆ ಗೊತ್ತಾ ಕಳ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈಗಾಗಲೇ ಪಡಿತರ ಅಂದ್ರೆ ಪ್ರತಿ ತಿಂಗಳು ಏನು ಪಡಿತರ 5 ಕಿಲೋ ಅಕ್ಕಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ 3-4 ತಿಂಗಳಾಯ್ತು ಬರ್ತಾ ಇಲ್ಲ. ಮತ್ತೇನು ಈಗಾಗಲೇ ಭಾಗ್ಯಲಕ್ಷ್ಮಿ ಏನೇನು ಭಾಗ್ಯಲಕ್ಷ್ಮಿ ಅಂತ 2,000 ರೂಪಾಯಿ ಕೊಡ್ತಿದ್ರು, ಅದು ಕೂಡ
ಕೂಡ ಬರ್ತಾ ಇಲ್ಲ. ಸಾಕಷ್ಟು ಪಡಿತರ ಆಹಾರ ಧಾನ್ಯ ತೊಗೊಳಕ್ಕೆ ನಮ್ಮ ಮಹಿಳೆಯರು ಬಂದಾರ. ನೋಡ್ಬೋದು ನೀವು ಆ ಅಂಗಡಿಯಲ್ಲಿ ನಾವಿದ್ದೀವಿ. ಸಾಕಷ್ಟು ಜನ ತಾಯಂದಿರು ಏನದಂದ್ರೆ ಪಡಿತರ ಅಕ್ಕಿ ಒಯ್ಲಕ್ಕೆ ರಾಷನ್ ಒಯ್ಲಕ್ಕೆ ಬಂದಿದ್ದಾರೆ. ಆದ್ರೆ ನಿಜಕ್ಕೂ ಏನು ಸರ್ಕಾರ ಪಡಿತರ ಏನು ಈಗಾಗಲೇ ಅವ್ರಿಗೇನು ಹಣ ಕೊಡಬೇಕು 5 kg ಇದೇನು ಪ್ರತಿ ತಿಂಗಳು ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಹಣ ಎಲ್ಲೋ ಒಂದು ಕಡೆ ಇವತ್ತು ಬರ್ತಾ ಇಲ್ಲ. ಕಳೆದ 4-5 ತಿಂಗಳಾಯಿತು. ಅದೇ ರೀತಿ ಈಗಾಗಲೇ ಏನು ಗೃಹ ಲಕ್ಷ್ಮಿ ಅಂತೇನೇನು ಒಂದು ಸ್ಕೀಮ್ ಮಾಡಿದ್ರು, 2,000 ರೂಪಾಯಿ ನಾವು ಮಹಿಳೆಯರಿಗೆ ಕೊಡ್ತೀವಿ ಅಂತೇಳಿ, ಅದು ಕೂಡ ಎಲ್ಲೋ ಒಂದು ಕಡೆ ಬರ್ತಾ ಇಲ್ಲ ಎಂಬುದು ಆರೋಪ ಮಹಿಳೆಯರನ್ನ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನೇರವಾಗಿ ತಾಯಂದಿರಿದ್ರೆ ಅವರಿಗೆ ಮಾತಾಡ್ಸೋಣ. ಪ್ರತಿ ತಿಂಗಳು ಏನು ರಾಷನ್ ತೊಗೊಳ ಬಂದಿರ್ತಾವೆ, ಆ ರಾಷನ್ ದುಡ್ಡು ಬರ್ತಾ ಇದೆಯಾ ಅವರೇ? ಪ್ರತಿ ತಿಂಗಳು ದುಡ್ಡಂತೂ ಬರ್ತಾ ಇಲ್ಲ, ಆ ಗೃಹಲಕ್ಷ್ಮಿನೂ ಬರ್ತಾ ಇಲ್ಲ. ಯಾವಾಗಾದ್ರೂ ಇದೊಂದಿಷ್ಟು ರೇಷನ್ ಇದು ತೊಗೊಂಡು ಹೋಗ್ತೀವಿ, ಆಯ್ತಾ ಅಷ್ಟೇ. ಈಗ ಎಲೆಕ್ಷನ್ MP ಎಲೆಕ್ಷನ್ದಾಗೆಲ್ಲ ಓಟ್ ಹಾಕೊಂಡ್ರು, ನಾವು ಗ್ಯಾರಂಟಿ ಕೊಟ್ಟಿವಿ, 5 ಕೊಟ್ಟಿವಿ, ನಿಮಗೆ ಏನದಂದ್ರೆ ಬಸ್ ಫ್ರೀ ಮಾಡಿದ್ದೀವಿ, ರಾಷನ್ ದುಡ್ಡು ಕೊಡ್ತೀವಿ, 2,000 ಕೊಡ್ತೀವಿ ಅಂತ ಹೇಳಿದ್ರು. ಅದು 4-5 ತಿಂಗಳ ದುಡ್ಡು ಬಂದವೇನು? ಇಲ್ಲ, 6 ತಿಂಗಳಿಂದ ಬರ್ತಾ ಇಲ್ಲ. 2-3 ತಿಂಗಳ ಯಾಕೆ 6 ತಿಂಗಳಿಂದನೂ ಬರ್ತಾ ಇಲ್ಲ. ಇದು ಅಕ್ಕಿದ್ರ ದುಡ್ಡು ಬರ್ತಾ ಇಲ್ಲ ಅಷ್ಟೇ. ನಮ್ಗೆ ಏನು ಕೇಳ್ಬೇಕಂತ್ರಿ ಒಂದು ಸರ್ಕಾರ ತಗೊಂಡ್? ನಮ್ಗೆ ಏನಿಲ್ಲ, ಮತ್ತು ಈ ಸರ್ಕಾರ ಹಿಂಗೆ ಯಾಕ ಅಂತೆ. ಗ್ಯಾರಂಟಿ ಕೊಟ್ಟ ಮೇಲೆ ಯಾಕೆ ಲಾಸ್, ನಮಗಂತೂ ಲಾಸ್ ಆಗ್ಯದ ಅಂತ ಹೇಳ್ತೀವಿ ಅಷ್ಟೇ, ಮತ್ತೊಂದು ಏನಿಲ್ಲ. ಸೊ ನಮಗಂತೂ ಲಾಸ್ ಆಗ್ಯದ, ಸರ್ಕಾರ ಮೇಲಿನ ಗ್ಯಾರಂಟಿ ನಾವು ಕಳ್ಕೊತಾ ಇದ್ದೀವಿ ಅಂತ ಹೇಳ್ತಾ ತಾಯಂದಿರು ಹೇಳ್ತಾ ಇದ್ದಾರೆ. पैसे नहीं आ रहे सर, पहले आ रहे थे, बाद में रुक गए तो आने बंद हो गए पूरे। राशन के भी प्रॉपर नहीं आ रहे, ना गृहलक्ष्मी के भी प्रॉपर नहीं आ रहे पैसे, और राशन भी ऐसे प्रॉपर नहीं आ रहा। जो आना चाहिए था वो ऐसा प्रॉपर तो नहीं आ रहा राशन भी। अभी हम यही बोलना चाहते हैं, जो आप लोग ने हम लोग से प्रॉमिस किया है वो कंप्लीट करो, और कुछ नहीं। ಇಲ್ಲ ಸರ್, ಬರ್ತಾ ಇಲ್ಲ. 6 ತಿಂಗಳಾಯ್ತು. ಏನು ಹೇಳ್ಬೇಕಂದ್ರೆ ಸರ್ಕಾರ ತಾವು ಮಹಿಳೆಯರಾಗಿ ಏನು ಕೇಳ್ತೀರಿ? ಈಗ ರೇಷನ್ ದುಡ್ಡು ಬೀಳ್ತಾ ಇಲ್ರಿ, ಗೃಹಲಕ್ಷ್ಮಿದು ದುಡ್ಡು ಬೀಳ್ತಾ ಇಲ್ಲ. ಲಾಸ್ಟ್ ಟೈಮ್ ಯಾವಾಗ ಬಿದ್ದಾವ ತಮಗೆ? ಎಷ್ಟು ತಿಂಗಳು? 2 ತಿಂಗಳು ತೆಳಗೆ ಬಿದ್ದೀವಿ. ಸೊ ಇದು ತಾಯಂದಿರ ಮಾತು ಅಂತ ಹೇಳ್ಬೋದು. ಆರೇ पैसे तो आ रहे नहीं सर, 2,000 रुपये आ रहे? 2,000 तो 7-8 महीने हुआ आ रहे नहीं हमको। राशन के भी नहीं चाह रहे थे, गए महीने में आई। क्या बोलना चाहते गवर्नमेंट को? क्या बोलते हैं, जो प्रॉमिस करे वो पूरा करना। फिर MP इलेक्शन में वोट डाले और पहले भी सब ऐसा ऐसा बोल के बोले, फिर वोटा ले रहे डाल रहे क्या नहीं? वोटा ले रही लेकिन क्या कर रहे नहीं क्या भी। ಸೊ ಇದು ಮಹಿಳೆಯರ ಆಕ್ರೋಶ ಅಂತ ಇರ್ಬೋದು. ಓಟ್ ತಗೋತಾ ಇದ್ದಾರೆ. ನಮಗೇನಾದ್ರು MP ಎಲೆಕ್ಷನ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಪ್ರತಿ ಸರಿ ಭರವಸೆ ಕೊಡ್ತಾ ಇದ್ದಾರೆ. ಅದು ಟೋಟಲಿ ಇವತ್ತು ಭರವಸೆ ಹುಸಿ ಆಗ್ತಾ ಇದೆ. ಮತ್ತು ಆಕ್ರೋಶ ಮಹಿಳೆಯರ್ದಾಗ್ಯದ. ಏನು ಹೇಳ್ಬೇಕಂತಿರ್ತಾವೆ ಪುರುಷರಾಗಿ? ಮಹಿಳೆಯರಿಗೆ ರಾಷನ್ ದುಡ್ಡು ಬರ್ತಾ ಇಲ್ಲ, ತಿಂಗಳಿಗೆ 2,000 ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಏನು ದುಡ್ಡಂತೂ ಬರ್ತಾ ಇಲ್ಲ ರೀ, ರಾಷನ್ ದುಡ್ಡು ಪೂರಾ ಬಂದಾಗ್ಯದ. 2-3 ತಿಂಗಳಾಯ್ತು ರೀ ಬಂದಾಗ್ಯದ ರೀ. ಏನು ಸರ್ಕಾರ ಎಲ್ಲ ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಗ್ಯಾರಂಟಿ ಮಾಡಿದ್ದೀವಿ, ಕೊಡ್ತಾ ಇದ್ದೀವಿ ಅಂತೆಲ್ಲ ಸಾಧನೆ ಹೇಳ್ಕೊತಾರಲ್ಲ ಎಲ್ಲ ಮಿನಿಸ್ಟರ್ಸು. ಸರ್ಕಾರ ಎಲ್ಲ ಸಾಧನೆ ಬಿಡುಗಡೆ ಮಾಡತ್ತಾರ, ಅದ್ರ ದುಡ್ಡು ಬರ್ತಾ ಇವೆ ಅಂತ ಅವ್ರು ಹೇಳ್ತಾರೆ, ನೀವು ಬರ್ತಾ ಇಲ್ಲ ಅಂತ ಇದ್ರಿ. ಧೋಕಾ ಮಾಡ್ಯಾವ್ರಿ, ಆಶ್ವಾಸನ ಕೊಟ್ಟಾರ ಕರೆ ಬರಲ್ದಾಗ ಅಮೌಂಟ್. ಎಲ್ಲ ಸುಳ್ಳು ಅದ ರೀ. ಸೊ ಇದು ಆಕ್ರೋಶ ಅಂತ ಹೇಳ್ಬೋದು. ದುಡ್ಡು ಬರ್ತಾ ಇವೆ ಏನ್ರಿ? ಹೊಂಟಿಲ್ರಿ ಸರ್, ಒಟ್ಟ ಹೊಂಟಿಲ್ಲ ನೋಡ್ರಿ. ಬರ್ತಾ ಇಲ್ಲ, ಹೊಂಟಿಲ್ರಿ. ಏನು ಹೇಳ್ತೀರಿ ಸರ್ಕಾರ? ಏನು ಸುಳ್ಳೇ ಹೇಳ್ತಾರ್ರಿ, ಎಲ್ಲ ಬರ್ತಾವ ಅಂತಾರ, ಬರಲ್ದು ಏನಿಲ್ಲ. ಹೋಗೋದು ಬ್ಯಾಂಕಿಗೆ ಹೋಗೋದು ವಾಪಸ್ ಬರೋದು. ಮತ್ತೆ ಈಗ 6 ತಿಂಗಳು ಐತಿ. ಹಂಗೆ ಟೋಟಲಿ ಗ್ಯಾರಂಟಿ ಹೆಸರಲ್ಲಿ ನಾವು ದಿನ ಬೆಳಗಾದ್ರೆ ಬ್ಯಾಂಕು, ಇಂಟರ್ನೆಟ್ಟು ಓಡಾಡಿ ನಾವು ಪರೇಶಾನ್ ಆಗ್ತಾ ಇದ್ದೀವಿ. ರಾಷನ್ ಅಂಗಡಿಗೆ ಬರ್ತಾ ಇದ್ದೀವಿ, ಅವ್ರಿಗೆ ಕೂಡ ಕೇಳ್ತಾ ಇದ್ದೀವಿ. ಟೋಟಲಿ ದುಡ್ಡು ಮಾತ್ರ ಬರ್ತಾ ಇಲ್ಲ. ನೀವು ನುಡಿದಪ್ಲೆ ನಡಿಲೇಬೇಕು, ನೀವು ಕೊಟ್ಟಂಥ ಭರವಸೆ ಈಡೇರಲೇಬೇಕು. ನಾವು ನಿಮಗೆ ಬಂದು ಯಾವುದೇ ಒಂದು ಗ್ಯಾರಂಟಿ ಹಣ, ಯಾವುದೇ ಪಡಿತರ ಹಣ, ಯಾವುದೇ ಗೃಹಲಕ್ಷ್ಮಿ ಯಾವುದು ನಾವು ಕೇಳಿಲ್ಲ. ಟೋಟಲಿ ಅನ್ನೋದಂದ್ರೆ ನೀವು ಕೊಟ್ಟಿರಿ, ನೀವು ನುಡಿದಪ್ಲೆ ನಡೀರಿ ಎಂಬುದು ಬೇಡಿಕೆ, ಒತ್ತಾಯ ಗಡಿ ಜಿಲ್ಲೆ ಬೀದರ್ನ ತಾಯಂದಿರದಾಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.